ನಾಯಕತ್ವ ಬದಲಾವಣೆ ವಿಚಾರ ಬಂದ್ರೆ ನಾನು ಸಹ ರೇಸ್ನಲ್ಲಿದ್ದೀನಿ. ನನ್ನ ಹೆಸರು ಪರಿಗಣನೆಗೆ ಬರುತ್ತೆ. ಈಗ ನಾವು ಹೇಳಿರಲ್ಲ, ಅದು ಆಗಬಾರ್ದಕ್ಕಂತ ನಾವು ಹೇಳಿರಲ್ಲ, ನಾವು ಹೇಳಿ ಮುಂಚೆನೇ ಹೇಳಿವಿ. ಅವ್ರು ಯಾಕೆ ಆಗಬಾರ್ದು ಅಂತ ಹೇಳಿದಿರಲ್ಲ, ಹಳೇದು ಹೋದ ವರ್ಷ ಹೇಳಿ ನಾವು. ಅವರು ಸೀನಿಯರ್ 8 ವರ್ಷ ಅಧ್ಯಕ್ಷ ಆಗಿದ್ದಾರೆ. ಅವರು ಯಾಕೆ ಆಗಬಾರ್ದು ನಾವು ಪ್ರಶ್ನೆ ಮಾಡಿದ್ದೀವಿ. ಅವ್ರನ್ನ ಕಾದು ನೋಡೋದು ಎಲ್ಲದಕ್ಕೂ ಕಾಲವೇ ಉತ್ತರ. ಅಲ್ಲ, ನಮ್ಮ ಆಸೆ ಇದೆ. ಅವರು ಸೀನಿಯರ್ ಇದ್ದಾರೆ, ದಲಿತ ನಾಯಕರಿದ್ದಾರೆ, ಆಗಬೇಕಂತ ಆಸೆ ಇದೆ ಅವ್ರಿಗೂ. ಸೊ ಅಂತಿಮವಾಗಿ ನೋಡೋಣ. ಅವರು ಇವತ್ತು ಹೇಳಿದಾರಲ್ಲ, ಅವರು ನಂದು ಬದಲಾವಣೆ ಆಗ್ಬೋದು ಅಂತ ಹೊಸ ವರ್ಷದಲ್ಲಿ ಅಂತ ಹೇಳಿದಾರೇನೋ. ಅದನ್ನೇ ಹೇಳಿದ, ನಾವು ಅದಕ್ಕೆ ಪೂರಕವಾಗಿ ನಮ್ದು ಟಿಪ್ಪಣಿ ಅದಕ್ಕೆ. ಸರ್, ಈಗ ತಾವು ಸರ್ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮಾಡಬೇಕು ಈ ವರ್ಷ ಅನ್ನೋದು ಮಾತುಗಳನ್ನು ಬರ್ತಾ ಇದೆ. ಆದ್ರೆ ಪರ್ಮನೆಂಟ್ ಕೆಪಿಸಿಸಿ ಅಧ್ಯಕ್ಷರು ಬರಬೇಕು, ಹೊಸಬರು ಬರಬೇಕು. ಇಲ್ಲ, ಯಾರಿದ್ದಾರೆ ಅವ್ರ ಅವಧಿಯಲ್ಲಿ ಹಾಗೆ ಆಗ್ತಿದೆ. ನಂಗೇನು ಪರ್ಮನೆಂಟ್ ಅಲ್ಲ, ಇದ್ದಾರೆ, ಪರ್ಮನೆಂಟ್ ಇದ್ದಾರೆ ಅವರು. ಅವಧಿ ಮುಗಿದಿಲ್ಲ ಸರ್. ಮುಗಿದ್ರೆ ಹೇಳ್ತೀರಿ. ಈಗ ಪರಮೇಶ್ವರ್ ಅವ್ರು 8 ವರ್ಷ ಇದ್ರಲ್ಲ, 8 ವರ್ಷ ಇದ್ರೆ ಅವರು, ಇವ್ರು 6 ವರ್ಷ ಆಗಿದೆ. ಹಂಗೇನಿಲ್ಲ, ಅದೇ ಇದ್ದಾರೆ, ಪರ್ಮನೆಂಟ್ ಆದ್ರೆ. ಯಾರು ಎಲೆಕ್ಷನ್ ಘೋಷಣೆ ಆಯ್ತು ಅವಾಗಿದ್ದಾರೆ, ಅವ್ರ ನೇತೃತ್ವದಲ್ಲೇ ನಡಿಬೇಕಷ್ಟೇ, ಅದೇನು ಪ್ರಶ್ನೆ ಇಲ್ಲ. ಈ ಅಧಿಕಾರ ಹಂಚಿಕೆ ಗೊಂದಲ ಸರ್, ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಮೇಲೆ ಪರಿಣಾಮ ಬೀರಲ್ವ ಸರ್? ಅದು ಆವಾಗ ಎಲೆಕ್ಷನ್ ಆದ್ಮೇಲೆ ಗೊತ್ತಾಗೋದು, ಈಗ ಹೆಂಗೆ ಗೊತ್ತಾಗೋದು? ಅಡ್ವಾನ್ಸ್ ಕೇಳ್ತಾನೆ ಚುನಾವಣೆ ಆದ್ಮೇಲೆ ಗೊತ್ತಾಗೋದು, ಅದು ಬೀರ್ತದೋ ಇಲ್ಲೋ, ಅಲ್ಲಿವರೆಗೆ ವೇಟ್ ಮಾಡಬೇಕು. ಈಗೇನು ಅಡ್ವಾನ್ಸ್ ಹಂಗೆ ಹೇಳಿಕ್ಕೆ ಆಗೋದು. ಕಾರ್ಯಕರ್ತರಿಗೆ ಉತ್ಸಾಹನೇ ಇಲ್ವಲ್ಲ ಸರ್. 2.5 ವರ್ಷ ಆಯ್ತು. ಒನ್ ಟರ್ಮ್ಗೂ ಈ ಬೋರ್ಡ್ಗೆ ಡೈರೆಕ್ಟ್ ಮೆಂಬರ್ ಸರ್, ಒಂದು 1500-1400 ಪೋಸ್ಟ್ಗಳಿದ್ದಾವೆ. ಒನ್ ಟರ್ಮ್ ಮುಗದೇ ಹೋಯ್ತು. ಹಿಂದೆ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ತಾ ಇದ್ದಾರೆ. ಒಂದು ಅವಧಿಗೆ ಅಷ್ಟೇ ಸಿಗೋದು, ಒಂದು ಅವಧಿ ಮಿಸ್ ಆಯ್ತು ಎಲ್ಲರಿಗೂ. ಸಿಎಂ ಡಿಸಿಎಂ ಗೊಂದಲಕ್ಕೆ ಆಗ್ತಾ ಇಲ್ವಾ ಏನು ಸರ್? ನಿಮಗೆ ಗೊತ್ತಿಲ್ಲ, ಕೇಳಿದಾಗ ಬೇಗ ಮಾಡ್ತಾ ಅಂತ ಹೇಳಿದಾರೆ. ನಾವು ಸರ್ ಸಾಕಷ್ಟು ಹೇಳಿದ್ದೀವಿ, ಬೇಗ ಮಾಡ್ತೀವಿ ಅಂತ ಹೇಳಿದಾರೆ. ಇನ್ನೂ ಹೇಳ್ದಂಗೆ ಆಗಿಲ್ಲ. ಆದರೆ ಒಳ್ಳೆಯದು, ಅಟ್ಲೀಸ್ಟ್ ಒಂದು ಅವಧಿಗಾರ ಕಾರ್ಯಕರ್ತರಿಗೆ ಅವಕಾಶ ಸಿಗ್ತದೆ. ಕಾರ್ಯಕ್ರಮ ಯಾವ್ದಿದ್ರೆ ಬರ್ತಾರೆ ಅವರು. ಕಾರ್ಯಕ್ರಮ ಏನಿದ್ರೆ ಬರ್ತಾರೆ, ಇಂಪಾರ್ಟೆಂಟ್ ಇದ್ರೆ ಬರ್ತಾರೆ. ಸೊ ಈಗ 2-3 ಸಭೆ ಡೆಲ್ಲಿಯಲ್ಲಿ ಆಯ್ತಲ್ಲ, ಹೀಗಾಗಿ ಇಲ್ಲಿ ಬಂದಿಲ್ಲ ಅವರು, ಅಲ್ಲೇ ಮಾಡಿದ್ದಾರೆ. ಇಲ್ಲಿ ಆಗ್ಬೇಕಾದ ಸಭೆ ಬೆಂಗಳೂರಲ್ಲಿ ಆಗ್ಬೇಕಾದ ಸಭೆ ಡೆಲ್ಲಿಯಲ್ಲಿ ಆಯ್ತಲ್ಲ, ಹೀಗಾಗಿ ಅಲ್ಲೇ ಮಾಡಿದ್ರೆ ಹೀಗಾಗಿ ಬರ್ಲಿಕ್ಕಾಗಿಲ್ಲ. ಬರ್ಬೋದು, ಬರ್ಲಿಕ್ಕೆ ನಾವು ಮುಸ್ತರಿಗಳದಾರ, ಬಂದೇ ಬರ್ತಾರೆ. ಸಭೆಗಳು ಮಾಡ್ತಾರೆ ಡೆಲ್ಲಿಯಾಗ. ಸುಮಾರು ತಿಂಗಳಿಗೆ ಒಂದು ಸಭೆ ಮಾಡಿದ್ದಾರೆ.